ವೀಕ್ಷಕರೇ, ಅನುಷ್ಕಾ ಪ್ರಭಾಸ್ ಒಂದಾಗುವುದು ಫಿಕ್ಸ್. ಸಾಕ್ಷಿ ಸಮೇತ ರಿವೀಲ್ ಆಯಿತು ರಿಲೇಶನ್ಶಿಪ್ ಸೀಕ್ರೆಟ್. ಹೌದು ವೀಕ್ಷಕರೇ, ತೆಲುಗು ಚಿತ್ರರಂಗದ ಸ್ಟಾರ್ ಹೀರೋಗಳಲ್ಲಿ ಪ್ರಭಾಸ್, ರಾಣಾ ದಗ್ಗುಬಾಟಿ, ಸಾಯಿ ಧರಮ್ ತೇಜ್ ಹೀಗೆ ಹಲವಾರು ಇನ್ನು ಮೋಸ್ಟ್ ಎಲಿಜಿಬಲ್ ಬ್ಯಾಚಲರ್ಗಳ ಪಟ್ಟಿಯಲ್ಲಿದ್ದಾರೆ. ಅದರಂತೆ ನಟಿಯರ ಪಟ್ಟಿಯಲ್ಲಿ ಅನುಷ್ಕಾ ಸಹ ಒಬ್ಬರು. ತೆಲುಗು ಚಿತ್ರರಂಗದಲ್ಲಿ ಅನುಷ್ಕಾ ಶೆಟ್ಟಿ ಕ್ರೇಜ್ ಬೇರೆ ಲೆವೆಲ್ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅನುಷ್ಕಾ ಸಿನಿಮಾಗಳನ್ನು ನಿಧಾನವಾಗಿ ಮಾಡಿದರೂ ಯಶಸ್ಸು ಕಾಣುತ್ತಾರೆ. ಬಾಹುಬಲಿಯಂತಹ ಪ್ಯಾನ್ ಇಂಡಿಯಾ ಯಶಸ್ಸು ಪಡೆದರು. ಸ್ವೀಟಿ ಯಾವುದೇ ಪ್ರಚಾರಕ್ಕೆ ಹೋಗದೆ ಸೌತ್ ಸಿನಿರಂಗದಿಂದ ಹಲವಾರು ಹಿಟ್ ಸಿನಿಮಾಗಳನ್ನು ಮಾಡಿದ್ದಾರೆ. ಕೆಲವು ಫ್ಲಾಪ್ಗಳ ನಂತರ ಸ್ವಲ್ಪ ಗ್ಯಾಪ್ ತೆಗೆದುಕೊಂಡ ಸಿನಿಮಾ ಮಾಡಿದರು. ಮಿಸ್ ಶೆಟ್ಟಿ ಮಿಸ್ಟರ್ ಪೋಲಿ ಶೆಟ್ಟಿಯಿಂದ ಸಖತ್ ಹಿಟ್ ಪಡೆದರು. ಇನ್ನು ಅನುಷ್ಕಾ ಮತ್ತು ನಾಯಕ ಪ್ರಭಾಸ್ ಅವರ ಜೋಡಿಯನ್ನು ಅಭಿಮಾನಿಗಳು ಮಾತ್ರವಲ್ಲದೆ ಸಾಮಾನ್ಯ ಪ್ರೇಕ್ಷಕರು ಕೂಡ ತುಂಬ ಇಷ್ಟಪಡುತ್ತಾರೆ. ಈ ಕಾಂಬಿನೇಷನ್ ನೋಡಲು ಬಯಸುವವರು ಅನೇಕರಿದ್ದಾರೆ. ಆನ್ ಸ್ಕ್ರೀನ್ ಬೆಸ್ಟ್ ಜೋಡಿ ಅಲ್ಲದೆ ಆಫ್ ಸ್ಕ್ರೀನ್ನಲ್ಲೂ ಇವರು ಒಂದಾಗಬೇಕು ಎಂದು ಅನೇಕರು ಬಯಸುತ್ತಾರೆ. ಕೆಲವರಿಗೆ ಅವರ ಬಗ್ಗೆ ಅನಾದಿ ಕಾಲದಿಂದಲೂ ಕೆಲವು ಅನುಮಾನಗಳಿದ್ದರೂ ಇತ್ತೀಚೆಗೆ ಈ ಎರಡೂ ವಿಷಯಗಳು ಮತ್ತೆ ವೈರಲ್ ಆಗಿವೆ. ಇದಕ್ಕೆ ಕಾರಣ ಅನುಷ್ಕಾ ಅವರ ಒಂದೇ ಒಂದು ಪೋಸ್ಟ್. ಹೌದು, ಇತ್ತೀಚೆಗಷ್ಟೇ ಅನುಷ್ಕಾ ಬಾಹುಬಲಿ 2 ಚಿತ್ರದ ತಮ್ಮ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಬಾಹುಬಲಿ ಯುದ್ಧದ ದೃಶ್ಯದಲ್ಲಿ ಅನುಷ್ಕಾ ಕೆಂಪು ವೇಷಭೂಷಣದಲ್ಲಿ ದೇವಸೇನೆ ಆಗಿ ಕಾಣಿಸಿಕೊಂಡಿದ್ದಾರೆ. ಈ ಫೋಟೋವನ್ನು ಯಾವುದೇ ಕ್ಯಾಪ್ಷನ್ ಇಲ್ಲದೆ ಇದ್ದಕ್ಕಿದ್ದಂತೆ ಪೋಸ್ಟ್ ಮಾಡಲಾಗಿದೆ. ಆದರೆ ಈ ಪೋಸ್ಟ್ ವೈರಲ್ ಆಗುತ್ತಿರುವುದಕ್ಕೆ ಕಾರಣವೆಂದರೆ ಪೋಸ್ಟ್ ಹಾಕಿದ ದಿನವೇ ಅವರ ಸಹನಟ ನಾಯಕ ಪ್ರಭಾಸ್ ಅವರ ದಿ ರಾಜ್ ಸಾಬ್ ಚಿತ್ರದ ಗ್ಲಿಪ್ಸ್ ಕೂಡ ಹೊರಬಂದಿದೆ. ಇದೀಗ ಅನುಷ್ಕಾ ಅವರ ಪೋಸ್ಟ್ ಏಕೆ ವಿಶೇಷವಾಗಿದೆ ಎಂದರೆ ರಾಜಾ ಸಾಬ್ ಅವರ ಗ್ಲಿಪ್ಸ್ನಲ್ಲಿ ಪ್ರಭಾಸ್ ಅವರ ಲುಕ್ ನೋಡಿದರೆ ಅವರು ಕೆಂಪು ಬಟ್ಟೆಯಲ್ಲಿ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇಲ್ಲಿ ಅನುಷ್ಕಾ ಕೂಡ ಬಾಹುಬಲಿ 2ನ ಅದೇ ಬಣ್ಣದ ಉಡುಗೆ ತೊಟ್ಟಿರುವ ಫೋಟೋವನ್ನು ದಿಢೀರ್ ಹಂಚಿಕೊಂಡಿದ್ದಾರೆ. ಇದರೊಂದಿಗೆ ಪ್ರಭಾಸ್ಗಾಗಿಯೇ ಹಾಕಿರುವ ಪೋಸ್ಟ್ ಎಂದು ಅಭಿಮಾನಿಗಳು ಈ ಪೋಸ್ಟ್ ಸಂಚಲನ ಮೂಡಿಸಿದೆ. ಹೀಗಾಗಿ ಇಬ್ಬರ ನಡುವೆ ಏನೋ ನಡೆಯುತ್ತಿದೆ ಎಂಬ ಮಾತು ಮತ್ತೆ ಶುರುವಾಗಿದೆ. ಅನುಷ್ಕಾ ಕೇವಲ ಒಂದು ಚಿತ್ರವನ್ನು ಮಾತ್ರ ಮುಖ್ಯವಾಗಿ ಪೋಸ್ಟ್ ಮಾಡಿದ್ದು ಯಾವುದೇ ವಿಷಯವನ್ನು ಹಂಚಿಕೊಳ್ಳದಿರುವುದು ಹೆಚ್ಚಿನ ಅನುಮಾನಗಳಿಗೆ ಕಾರಣವಾಗಿದೆ. ಸದ್ಯ ಒಳ್ಳೆಯ ಸುದ್ದಿಯನ್ನು ಅವರಿಬ್ಬರು ನೀಡುತ್ತಿದ್ದಾರೆ ಅಥವಾ ಇದೆಲ್ಲವೂ ಕಾಕತಾಳೀಯವಾಗಿ ಸಂಭವಿಸಿದೆ ಎನ್ನುವುದಕ್ಕೆ ಅವರೇ ಉತ್ತರ ನೀಡಬೇಕು.